ಇವತ್ತೇನು ಶ್ರೀ ಬಂಡೇಶ್ವರ ಸ್ವಾಮಿಯ ದರ್ಶನ ಮಾಡಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಆಯೋಜಕರಾಗಿ ನಾವೇನ್ ಹೇಳ್ತೀರಿ, ಎಷ್ಟು ಸಾವಿರ ಜನ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ರೆ ಬಂಡೇಶ್ವರ? ಓಂ ನಮಃ ಶಿವಾಯ ನಮಃ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಜವಾಗ್ಲೂ ನಾವು ಅನ್ಕೊಂಡಿರ್ಲಿಲ್ಲ, ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಇಂಥವರೆಗೂ ಜನರ ಮೇಂಟೈನ್ ಮಾಡಕ್ಕಾಗಿಲ್ಲ. ನಾನು ಅನ್ಕೊಂಡಿದ್ದು ಸಾಯಂಕಾಲ ಮೇಲೆ ಇದು ಜನ ಸ್ಟಾರ್ಟ್ ಆಗ್ಬೋದು ಅಂತ. ಬೆಳಿಗ್ಗೆಯಿಂದನೂ ದಾಸೋಹ ಇರ್ಬೋದು, ಇನ್ನೊಂದಿರ್ಬೋದು, ತುಂಬಾ ಕಂಟಿನ್ಯೂ ನಡೀತಾ ಇದೆ. ಭಕ್ತರಿಗೆ ಒಂದು ಒಳ್ಳೆ ಒಂದು ಅವಕಾಶನ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂತೀನಿ. ಎಷ್ಟು ಸಾವಿರ ಜನ ಭಾಗವಹಿಸಿದ್ರು? ನಾನು ಅನ್ಕೊಂಡಿದ್ದೆ ಒಂದು 35,000-40,000 ಜನ ಭಾಗವಹಿಸವ್ರೆ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ. ಶಿವರಾತ್ರಿ ಅನ್ನೋದಕ್ಕಿಂತ ಶಿವನ ಭಕ್ತರೇ ಜಾಸ್ತಿ ಜನ ಬಂದು ಇವತ್ತು ಶಿವನ ದರ್ಶನವನ್ನು ಮಾಡಿದ್ದಾರೆ. ನಾನು ಅನ್ಕೊಂತೀನಿ ಎಲ್ಲಾರ್ಗು ಆ ಶಿವ ಒಳ್ಳೇದ್ ಮಾಡ್ಲಿ ಅಂತ ಕೂಡ ಶಿವರಾತ್ರಿ ಜಾಗರಣೆ ಉಪವಾಸವನ್ನ ಮಾಡ್ತಿರ್ತಾರೆ. ಇವತ್ತು ಕೆಂಗೇರಿ ಉಪನಗರದಲ್ಲಿರುವಂತಹ ಬಂಡೆ ಮಠದಲ್ಲಿರುವಂತಹ ಶಿವನ ದೇವಾಲಯಕ್ಕೆ ಬಂದಿರೋದು ಬಹಳ ಖುಷಿ ಅನ್ನಿಸ್ತಾ ಇದೆ. ಒಂದ್ ರೀತಿಯಲ್ಲಿ ಸಾಕಷ್ಟು 800 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಈ ದೇವಸ್ಥಾನ ಅನೇಕ ಐತಿಹ್ಯಗಳನ್ನ ಹೊಂದಿದೆ. ಅಷ್ಟು ಮಾತ್ರ ಅಲ್ಲ, ಯಾರು ಭಕ್ತಿಯಿಂದ ಬಂದು ಇಲ್ಲಿ ಬೇಡಿಕೊಳ್ತಾರೋ ಅವರ ಇಷ್ಟಾರ್ಥಗಳನ್ನ ಕೂಡ ಈಡೇರಿಸುವಂತಹ ಅನೇಕ ಇತಿಹಾಸದ ಕಥೆಗಳನ್ನ ಅಥವಾ ಭಕ್ತರ ಮಾತುಗಳನ್ನ ನಾವು ಕೇಳ್ತಾ ಇದೀವಿ. ನಾನು ಪ್ರಪ್ರಥಮ ಬಾರಿಗೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತಿರೋದು, ಯಾಕಂದ್ರೆ ಅನೇಕರು ಹೇಳ್ತಾ ಇದ್ರು ತುಂಬಾ ಪವರ್ಫುಲ್ ದೇವಸ್ಥಾನ, ತಾವೇನು ಅನ್ಕೊಂಡಿರ್ತೀವಿ ಅಥವಾ ಏನು ನಾವು ಬೇಡಿಕೊಳ್ತೀವಿ ಅವೆಲ್ಲವೂ ಈಡೇರುತ್ತೆ ಅನ್ನುವಂಥದ್ದು. ಸೊ ಶಿವರಾತ್ರಿಯ ದಿನವೇ ನನಗೆ ಇಲ್ಲಿ ಬಂದು ದರ್ಶನ ಮಾಡೋದಕ್ಕೆ ಇವತ್ತು ಅವಕಾಶ ಸಿಕ್ಕಿರುವಂತದ್ದು. ಜೊತೆಗೆ ಇಲ್ಲಿ ಈ ಒಂದು ದರ್ಶನ ಮಾಡೋದು ನನ್ನ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಏನೇನೋ ಬೇಡ್ಕೊಳ್ತೀವೋ ಅವುಗಳನ್ನ ಆ ದಿನವೇ ಇನ್ನೊಂದಷ್ಟು ಜಾಸ್ತಿ ಬೇಡ್ಕೊಂಡ್ರೆ ಅದು ಇನ್ನಷ್ಟು ಪವರ್ಫುಲ್ ಆಗಿ ನಮ್ಗೆ ಸಿಗುತ್ತೆ ಅನ್ನುವಂಥದ್ದು. ಇವತ್ತಿನ ಇಲ್ಲಿ ಸಾಕಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಜೊತೆಗೆ ಎಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗದ ಹಾಗೆ ಅಂತಹ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನನಗೆ ಇವತ್ತು ಇಲ್ಲಿ ಬಂದು ದರ್ಶನ ಮಾಡಿ ಇದೊಂದು ರೀತಿಯ ಪುಣ್ಯ ಪ್ರಾಪ್ತಿಯನ್ನ ಪಡ್ಕೊಂಡಿದೀನಿ ಅಂತ ಅನ್ಸುತ್ತೆ. ಬಹಳ ಖುಷಿ ಆಗ್ತಾ ಇದೆ. ಹಾಗೆ ಎಲ್ಲರೂ ಬಂದು ಇಲ್ಲಿ ಏನು ದರ್ಶನವನ್ನ ಮಾಡ್ಕೊಳ್ತಾ ಇದ್ದಾರೆ, ಒಂದು ಪುಣ್ಯವಾದ ಪ್ರಾಪ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ. ಮೊದಲನೇದಾಗಿ ನಿಮ್ಮ ದರ್ಶಕರಿಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ವಿಶೇಷವಾಗಿ ಎಲ್ಲಾ ದೇವಸ್ಥಾನಗಳಲ್ಲೂ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಕೆಂಗೇರಿ ಸುತ್ತಮುತ್ತ ಎಲ್ಲ ದೇವಸ್ಥಾನದಲ್ಲೂ ನಡೀತಾ ಇದೆ. ವಿಶೇಷವಾಗಿ ಬಂಡೇಶ್ವರನ ಮೇಲೆ ಇರುವಂತಹ ಒಂದು ಭಕ್ತಿ ಇಲ್ಲೊಂದು ರೀತಿಯಲ್ಲಿ ಶಿವರಾತ್ರಿಯ ಜಾತ್ರೆಯೇ ನಡೀತಾ ಇರುವಂತಹ ವಾತಾವರಣ ತುಂಬಾ ಚೆನ್ನಾಗಿದೆ, ತುಂಬಾ ಆರ್ಗನೈಸ್ಡ್ ಆಗಿದೆ. ದೇವ್ರನ್ನ ನೋಡಿದ್ರೆ ಆ ಸಂತೃಪ್ತಿಯ ಸಂತೋಷ ವಿಶೇಷ. ಅದರಲ್ಲೂ ಈ ದಿವಸ ನೋಡಿರೋದಕ್ಕೆ ಬಹಳ ಸಂತೋಷದಿಂದ ದರ್ಶನ ಮಾಡಿಕೊಂಡು ನಾವೆಲ್ಲ ಆಶೀರ್ವಾದವನ್ನು ಪಡ್ಕೊಂಡಿದೀವಿ. ಅದ್ರ ಜೊತೆಗೆ ಸ್ವಾಮೀಜಿ ನಮ್ಗೆ ಅತ್ಯಂತ ಆಪ್ತರೂ ಹೌದು. ಹೀಗಾಗಿ ಸ್ವಾಮೀಜಿಗಳ ಮೇಲೆ ಇರುವಂತಹ ವಿಶೇಷ ಪ್ರೀತಿಯಿಂದ ಅವರ ಆಶೀರ್ವಾದವನ್ನು ನಾವು ಇವತ್ತು ಪಡ್ಕೊಂಡಿದ್ದೀವಿ. ಮತ್ತೇನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಬಂಡೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿದ್ದೀರಿ, ಹೇಗೆ ಅನಿಸ್ತಾ ಇದೆ ಈ ಕಾರ್ಯಕ್ರಮ? ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷನೂ ನಡೀತಾ ಇದೆ, ಪ್ರತಿ ವರ್ಷನೂ ನಡೀತಿರ್ತದೆ. ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತೆ ನಮ್ಮ ಸ್ವಾಮೀಜಿಗಳು ಇದನ್ನೆಲ್ಲ ಬಹಳ ಚೆನ್ನಾಗಿ ಶೃಂಗಾರ ಮಾಡಿ ಎಲ್ಲ ರೀತಿಯಲ್ಲೂ ನಮ್ಮ MLA ಅವರು ಸಹ ಬಂದವರು, ಅವರು ಸಹ ಆಶೀರ್ವಾದ ಮಾಡಿದ್ದಾರೆ. ಎಲ್ರಿಗೂ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಶಿವರಾತ್ರಿ ಅಂದರೆ ತಿಳಿದೇ ಇದೆಯಲ್ಲ, ಶಿವನ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಜನ ಬಂದು ಇಲ್ಲಿ ನುಗ್ಗುಗಳಲ್ಲಿ ಎಲ್ಲರೂ ದೇವ್ರನ್ನ ನೋಡಿ ಸಂತೋಷಪಟ್ಟು ಹೋಗ್ತಾ ಇದ್ದಾರೆ. ಅದನ್ನೇ ನಮ್ಮ ಸ್ವಾಮೀಜಿಗಳು ಅದನ್ನು ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಕೆಂಗೇರಿ.